ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗೌಡ ಯೂಟ್ಯೂಬ್ ಚಾನಲ್. ರಾಜ್ಯಾದ್ಯಂತ ಅಕ್ಕಿ ಜ್ವರ ಹೆಚ್ಚಾಗ್ತಾ ಇದೆ. ದಯವಿಟ್ಟು ಮನವಿ ಮಾಡ್ಕೊಡ್ತಾ ಇದ್ದೀನಿ, ಚಿಕನ್ ತಿನ್ನೋರು ದಯವಿಟ್ಟು ಎಚ್ಚರವಾಗಿರಿ. ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ತಿನ್ನಲೇಬೇಕು ಅಂದರೆ ಈ ರೀತಿ ಮಾಡಿ. ಏನಿದು ಅಕ್ಕಿ ರೋಗ? ಇದು ಅಕ್ಕಿ ಜ್ವರ ಯಾಕೆ ಬರ್ತಾ ಇದೆ ಅಕ್ಕಿ ಜ್ವರ? ಇದಕ್ಕೆ ಕಾರಣ ಏನು? ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳೇನು? ಈ ರೋಗ ಏಕೆ ಬರುತ್ತೆ? ಈ ರೋಗ ಹೇಗೆ ಹರಡುತ್ತೆ? ಇದನ್ನು ಹೇಗೆ ತಡೆಗಟ್ಟಬೇಕು? ಈಗ ಸಮಸ್ಯೆ ಏನಾಗಿದೆ? ಕರ್ನಾಟಕಕ್ಕೂ ಕೂಡ ಲಗ್ಗೆ ಇಟ್ಟಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಫುಲ್ಲು ನ್ಯೂಸ್ ಆಗಿಬಿಟ್ಟಿತ್ತು ಸೋಷಿಯಲ್ ಮೀಡಿಯಾದ ತುಂಬ. ಏನಂದರೆ ಅಕ್ಕಿ ಜ್ವರ ಬಂದ್ಬಿಡ್ತು, ತಿನ್ನಬೇಡಿ ಅಂತ ಫುಲ್ಲು ನ್ಯೂಸ್ ಆಗಿಬಿಟ್ಟಿತ್ತು. ನೀವು ಕೂಡ ಗಮನಿಸಿರ್ತೀರಾ. ಔಟರ್ ಸ್ಟೇಟ್ಗಳು ಆಂಧ್ರ ತೆಲಂಗಾಣ ಸುತ್ತಮುತ್ತ ಜಾಸ್ತಿ ಆತಂಕ ಆಗಿತ್ತು, ಸಮಸ್ಯೆ ಕೂಡ ಆಗಿತ್ತು. ಏನು ಪಕ್ಕದಲ್ಲಿ ಇದೆಯಲ್ಲ ಬಿಡು, ಸ್ವಲ್ಪ ದೂರ ಇದೆಯಲ್ಲ ಬಿಡು, ನಾವು ತಿನ್ನೋಣ ಅಂತೇಳಿ ಜನರು ಕೂಡ ತಿಂತಾ ಇದ್ರು. ಬಟ್ ಉಲ್ಟಾ ಏನಂದರೆ ನಮ್ಮ ಕರ್ನಾಟಕ ಕೂಡ ಲಗ್ಗೆ ಇಟ್ಟಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲೂ ಕೂಡ ಈ ರೀತಿ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಕರ್ನಾಟಕ ಕೂಡ ಅಫಿಷಿಯಲ್ ಆಗಿ ಬರ್ಡ್ ಫ್ಲೂ ಬಂದ್ಬಿಟ್ಟು, ಅಕ್ಕಿ ಜ್ವರ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದೆ. ಸುಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ಡ್ ಫ್ಲೂಗೆ ಕರ್ನಾಟಕಕ್ಕೆ. ಮೇನ್ ಥಿಂಗ್ ನೋಡೋದಾದರೆ ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಅದೇ ರೀತಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ವಿವಿಧ ಜಿಲ್ಲೆಗಳಲ್ಲಿ ಅಕ್ಕಿ ಜ್ವರ ಅದು ಬಂದಿದೆ. ಅಂದರೆ ಕೋಳಿಗಳು ಕೂಡ ಸಾವನ್ನಪ್ತಾ ಇದ್ದಾವೆ. ಸಾರ್ವಜನಿಕರಿಗೆ ಭಯ ಕೂಡ ಆಗಿದೆ. ಅಸಹಜವಾಗಿ ಕೋಳಿಗಳ ರೀತಿ ಪಕ್ಷಿಗಳು ಕೂಡ ಸಾಯ್ತಾ ಇದ್ದಾವೆ. ಮೇನ್ ಬಳ್ಳಾರಿಯಲ್ಲಿ ಸರ್ಕಾರಿ ಪೌಲ್ಟ್ರಿ ಫಾರ್ಮಲ್ಲಿ ಬರೋಬ್ಬರಿ 7400ಕ್ಕೂ ಹೆಚ್ಚು ಕೋಳಿಗಳು ಕೂಡ ಸಾವನ್ನಪ್ಪಿದ್ದಾವೆ. ರಾಯಚೂರಿನ ಮಾನ್ವಿ ಹಾಗೂ ಇನ್ನಷ್ಟು ಪ್ರದೇಶಗಳಲ್ಲಿ ಕಾಗೆ, ಪಾರಿವಾಳ, ಅದೇ ರೀತಿ ಇತರ ಪಕ್ಷಿಗಳು ಕೂಡ ನಿಗೂಢವಾಗಿ ಕೂಡ ಸಾಯ್ತಾ ಇದ್ದಾವೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಸತ್ತಿರೋದು ಕೂಡ ದೃಢಪಟ್ಟಿದೆ. ಅಕ್ಕಿ ಜ್ವರ ಇರೋ ಶಂಕೆ ಕಾರಣ ಲ್ಯಾಬ್ ಪರೀಕ್ಷೆ ಕೂಡ ನಡೆಸಿದ್ದಾರೆ. ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ, ಯಾವುದು ಎಲ್ಲೆಲ್ಲ ಆಗಿದೆ ಅಂತ ಹೇಳಿ ಎಲ್ಲ ಕೋಳಿಗಳನ್ನು ಸಾಯಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ವಶಪಡಿಸಿ ಅದನ್ನೆಲ್ಲ ಏನು ಪ್ರೊಸೆಸ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಚಿಕನ್ ತಿನ್ನೋರು ಎಚ್ಚರವಾಗಿರೋದಕ್ಕೆ ಇಷ್ಟಪಡುತ್ತೇನೆ. ಅಕ್ಕಿ ಜ್ವರ ಏನಪ್ಪ? ಅಕ್ಕಿ ಜ್ವರ ಅಂದ್ರೆ ಏನು? ಇದರಿಂದ ಏನು ಅಪಾಯ ಆಗುತ್ತೆ? ಏನು ಆಗಲ್ಲ ಅನ್ಕೊಬಂದ್ರೆ ತಪ್ಪು. ದಯವಿಟ್ಟು ಇಲ್ಲಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಕ್ಕಿ ಜ್ವರದ ಪರಿಣಾಮ ನೋಡೋದಾದ್ರೆ ಮನುಷ್ಯನಿಗೆ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಿದೆ. ಅಕ್ಕಿ ಜ್ವರ ಬಂದ್ಬಿಟ್ಟು ಬರೀ ಅಕ್ಕಿಗಳಿಗೆ ಮಾತ್ರ ಬರುತ್ತೆ ಅನ್ಕೋಬೇಡಿ, ಮನುಷ್ಯರಿಗೆ ಕೂಡ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಅಕ್ಕಿ ಜ್ವರ ಬಂದ್ಬಿಟ್ಟು ಕೋಳಿಗಳ ಮಾಂಸ ಅಥವಾ ಮೊಟ್ಟೆಯಿಂದ ಬರ್ತದೆ. ಮಾಂಸ ಅಥವಾ ಮೊಟ್ಟೆಯನ್ನು ಕೂಡ ನೀವು ಸೇವಿಸಿದ್ರೆ ಅಲ್ಲಿ ನಿಮಗೆ ಸಮಸ್ಯೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೇನ್ ಥಿಂಗ್ ಇದು ಬಂದರೆ, ಅಕ್ಕಿ ಜ್ವರ ಬಂದರೆ ನಿಮಗೆ ಸೋಂಕಿತ ಅಕ್ಕಿಗಳ ಸಂಪರ್ಕ ಇದ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಮೇನ್ ಥಿಂಗ್ ನಿಮಗೆ ಉಸಿರಾಟದ ಸಮಸ್ಯೆ ಆಗುತ್ತೆ, ತೀವ್ರ ಜ್ವರ ಆಗುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಅಕ್ಕಿ ಜ್ವರ ಬಂದ್ಬಿಟ್ಟು ಮಾನವರಿಗೆ ಏರ್ಬೋರ್ನ್ ಮುಖಾಂತರ ಹರಡೋದಿಲ್ಲ. ಆದರೆ ಪ್ರತ್ಯಕ್ಷ ಸಂಪರ್ಕ ಅದೇ ರೀತಿ ಅಶುದ್ಧ ಪರಿಸರದಿಂದ ನಿಮಗೆ ಸೋಂಕು ತಗಲಬಹುದು. ಡೈರೆಕ್ಟಾಗಿ ಅದು ಹರಡೋದಿಲ್ಲ. ಅದೇ ರೀತಿ ನೀವು ಪ್ರತ್ಯಕ್ಷವಾಗಿ ಸಂಪರ್ಕ ಮಾಡಿದರೆ, ಅದೇ ರೀತಿ ನಿಮಗೆ ಪರಿಸರದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ನಿಮಗೆ ಅದು ಹರಡಬಹುದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈಗ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡೋದಾದರೆ, ಪಶು ಸಂಗೋಪನಾ ಇಲಾಖೆ ಬಂದ್ಬಿಟ್ಟು ಫುಲ್ ಅಲರ್ಟ್ ಆಗಿದೆ. ಎಲ್ಲೆಲ್ಲಿ ಈ ರೀತಿ ಪ್ರಕರಣಗಳು ಕೂಡ ಬಂದಿದ್ದಾವೆ, ಎಲ್ಲೆಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಅದನ್ನು ಹೋಗಿ ಅಲ್ಲಿ ನಿಗಾ ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣ ನಿಗಾ ಮಾಡ್ತಾ ಇದ್ದಾರೆ. ಅದೇ ರೀತಿ ಔಷಧಿ ಕೂಡ ಸಿಂಪಡಿಕೆ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿ ಈ ರೀತಿ ಆಗಿದೆ ಅಲ್ಲಿ ಔಷಧಿ ಕೂಡ ಸಿಂಪಡಿಕೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೆಲ್ಲ ಪೌಲ್ಟ್ರಿ ಮಾರ್ಕೆಟ್ ಕೂಡ ಇದ್ದಾವೆ ಅಲ್ಲಿ ನಿಮಗೆ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಳ್ತಾ ಇದ್ದಾರೆ. ಹೊಸ ಕೋಳಿ ಮಾರಾಟ, ವಹಿವಾಟು, ಅದೇ ರೀತಿ ಅಕ್ಕಿಗಳ ಸಾಗಾಣಿಕೆ ಬಂದ್ಬಿಟ್ಟು ತಾತ್ಕಾಲಿಕವಾಗಿ ನಿಷೇಧ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಂತ ಅಲ್ಲಿ ಕೂಡ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಕೋಳಿ ಸಾಕಾಣಿಕಾ ಪ್ರದೇಶದಲ್ಲಿ ಪ್ರತ್ಯೇಕ ಪ್ರವೇಶ ನಿರ್ಬಂಧ ಕೂಡ ಮಾಡಿದ್ದಾರೆ. ಮನುಷ್ಯರಿಗೆ ಸೋಂಕು ಹರಡಬಹುದು. ಆ ನಿಟ್ಟಿನಲ್ಲಿ ಯಾವೆಲ್ಲ ಇದ್ದಾವೆ ಕೋಳಿ ಸಾಕಾಣಿಕಾ ಪ್ರದೇಶಗಳು ಕೂಡ ಇರ್ತವೆ, ಅಲ್ಲಿ ಪ್ರತ್ಯಕ್ಷ ಪ್ರವೇಶ ಕೂಡ ನಿರ್ಬಂಧ ಕೂಡ ಮಾಡಿದ್ದಾರೆ. ಲ್ಯಾಬ್ ಪರೀಕ್ಷೆ ಕೂಡ ನಡೆಸ್ತಾರಂತೆ. ಅಕ್ಕಿ ಜ್ವರ ಬಂದಿದೆಯಲ್ಲ ಅಂತ ಹೇಳಿ ನೋಡೋದಕ್ಕೆ, ದೃಢೀಕರಣ ಮಾಡೋದಕ್ಕೆ ಲ್ಯಾಬ್ ಪರೀಕ್ಷೆ ಕೂಡ ನಡೆಸ್ತಾ ಇದ್ದೀವಿ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಲಕ್ಷಣಗಳು ನೋಡೋದಾದರೆ ಸಿಂಪ್ಟಮ್ಸ್, ಅಕ್ಕಿ ಜ್ವರ ಬರುತ್ತೋ ಇಲ್ವೋ ಅದಕ್ಕೆ ಸಿಂಪ್ಟಮ್ಸ್ ಏನಂದರೆ ನಾರ್ಮಲ್ ಸೇಮ್ ತೀವ್ರ ಜ್ವರ ಆಗೋದು, ತಲೆನೋವಾಗೋದು, ಶರೀರ ನೋವಾಗೋದು, ಉಸಿರಾಟದ ಸಮಸ್ಯೆ ಆಗುತ್ತೆ, ಗಂಟಲು ನೋವಾಗುತ್ತೆ, ಕಣ್ಣು ಕೆಂಪಾಗುತ್ತೆ, ಜ್ವರದ ಜೊತೆಗೆ ಶೀತ ಜ್ವರ ಕೂಡ ಬರುತ್ತೆ, ಪಿತ್ತ ವಾಂತಿ ಬರುತ್ತೆ, ತೀವ್ರ ಹೊಟ್ಟೆ ನೋವು ಕೂಡ ಬರುತ್ತೆ. ಇವೆಲ್ಲ ಸಮಸ್ಯೆ ಕೂಡ ಬರ್ತದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಹೇಗೆ ತಪ್ಪಿಸ್ಕೊಳ್ಳೋದು? ಅಕ್ಕಿ ಜ್ವರ ನಮಗೆ ಬರಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತ ನೋಡೋದಾದರೆ, ನೀವು ಯಾವ ಸಿಕ್ಕ ಕಡೆಲ್ಲ ಚಿಕನ್ ತೆಗೆದುಕೊಳ್ಳೋದು, ಅಪರಿಚಿತ ಯಾವುದಾದ್ರು ಅನಧಿಕೃತ ಫಾರ್ಮ್ಗಳಲ್ಲಿ ನೀವು ಮಾಂಸ ಖರೀದಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಮೇನ್ ಥಿಂಗ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಚಿಕನ್ ಸ್ವಲ್ಪ ಅವಾಯ್ಡ್ ಮಾಡಿ, ಅಥವಾ ಮಾಡ್ತೀನಂದ್ರೂ ಕೂಡ ನೀಟಾಗಿ ಸೇಫ್ಟಿ ಮೆಜರ್ನ ನೀವು ಮಾಡ್ಕೋಬೇಕಾಗುತ್ತೆ. ಕಚ್ಚಾ ಮಾಂಸ ಅದೇ ರೀತಿ ಹಸಿವಾದ ಮೊಟ್ಟೆ ಕೂಡ ತಿನ್ನಬೇಡಿ. ಅಂದರೆ ಹಸಿಯಾಗಿ ಮೊಟ್ಟೆ ಕುಡಿತಿದ್ರೆ ಅದು ಸ್ವಲ್ಪ ಅಲರ್ಟ್ ಆಗಿರಿ. ಅದೇ ರೀತಿ ಕಚ್ಚಾ ಮಾಂಸಗಳನ್ನ ಯಾರು ತಿನ್ನಕ್ಕೆ ಹೋಗಬೇಡಿ. ನೀಟಾಗಿ ಬಾಯ್ಲ್ ಮಾಡ್ಕೊಂಡು ತಿನ್ನಿ. ಮೊಟ್ಟೆ ಕೂಡ ನೀಟಾಗಿ ಬಾಯ್ಲ್ ಮಾಡ್ಕೊಂಡು ತಿನ್ನಿ. ಯಾರಾದರೂ ಜಿಮ್ ಬಾಯ್ಸ್ ಕೂಡ ಇರ್ತಾರೆ, ಡೈರೆಕ್ಟಾಗಿ ಮೊಟ್ಟೆಗಳನ್ನ ಹಂಗೆ ತಿಂತಾ ಇರ್ತಾರೆ, ಅದನ್ನು ಕೂಡ ಸದ್ಯಕ್ಕೆ ಅವಾಯ್ಡ್ ಕೂಡ ಮಾಡಿ ಅಂತ ಇಷ್ಟಪಡ್ತೀನಿ. ಆ ರೀತಿ ಕೂಡ ಮಾಹಿತಿ ಇದೆ.
ಆದಷ್ಟು ಬೇಯಿಸಿದ ಮಾಂಸ ತೊಗೊಂಬಿಟ್ಟು ತಿಂದರೆ ಸೇಫ್, ಏನೂ ಸಮಸ್ಯೆ ಇಲ್ಲ. ಮಾಂಸ ಬಂದ್ಬಿಟ್ಟು ನೀಟಾಗಿ ನೀಟಾಗಿ ಬಾಯ್ಲ್ ಮಾಡಿದ್ರೆ ಏನು ಇರೋದಿಲ್ಲ, ಎಲ್ಲ ಕೂಡ ಹೋಗುತ್ತೆ. ನೀಟಾಗಿ ಬಾಯ್ಲ್ ಮಾಡಿ ನೀವು ತಿಂದರೆ ಸಮಸ್ಯೆ ಆಗೋದು ಅನ್ನೋ ಕೂಡ ಮಾಹಿತಿ ಬರ್ತಾ ಇದೆ. ನೀವು ಕೋಳಿ ಸಾಕಾಣಿಕೆ ಪ್ರದೇಶ ಕೂಡ ಇದ್ದರೆ ಅಲ್ಲಿ ಕೂಡ ನೀವು ಹೋಗೋದನ್ನ ಕಡಿಮೆ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನೀವು ಪ್ರವೇಶ ಕೂಡ ಕಡಿಮೆ ಮಾಡ್ಕೊಳ್ಳಿ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನೀವು ಪಕ್ಷಿಗಳ ರೀತಿ ಕೋಳಿಗಳ ಶವ ಕೂಡ ಮಟ್ಟಕ್ಕೆ ಹೋಗಬೇಡಿ, ಅದರಿಂದ ದೂರ ಇರಿ. ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂದರೆ ಅಕ್ಕಿ ಜ್ವರ ಎಲ್ಲೆಲ್ಲಿ ಪತ್ತೆ ಆಗಿದೆ ಅಲ್ಲಿ ಹೈ ಅಲರ್ಟ್ ಘೋಷಣೆ ಕೂಡ ಮಾಡಿದೆ. ಅನಧಿಕೃತ ಕೋಳಿ ಪಾರ್ಲರ್ಗಳೆಲ್ಲ ಕೂಡ ಅದೇ ರೀತಿ ಮಾಂಸಗಳನ್ನು ಮೇಲೆ ನಿಗಾ ಇಟ್ಟಿದೆ. ಅದೇ ರೀತಿ ಸಾಮಾನ್ಯ ಜನರು ಕೂಡ ಆತಂಕ ಹಾಕೊಳ್ಬೇಡಿ, ಸರಿಯಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಿ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ. ಕೊನೆಯ ಮಾತು ನೋಡೋದಾದರೆ ಇದು ಗಂಭೀರ ಸಮಸ್ಯೆ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನನಗೆ ಏನು ಆಗಲ್ಲ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ಸರ್ಕಾರ ಕೂಡ ಸಾಕಷ್ಟು ಡಿಸಿಷನ್ ಕೂಡ ತೆಗೆದುಕೊಳ್ತಾ ಇದೆ. ನೀವು ಕೂಡ ಚಿಕನ್ ತಿನ್ಬೇಕಾದ್ರೆ ಗಮನಿಸಿ, ಬೇಕಾಬಿಟ್ಟು ಎಲ್ಲರೂ ತೆಗೆದುಕೊಳ್ಬೇಡಿ. ಅರ್ಧಂಬರ್ಧ ಬಿಸಿ ಇರೋದನ್ನು ತಿನ್ನಬೇಡಿ, ಸಂಪೂರ್ಣವಾಗಿ ನೀಟಾಗಿ ಬೇಯಿಸಿ ತಿನ್ನಿ. ಮೇನ್ ಥಿಂಗ್ ಹಸಿ ಮೊಟ್ಟೆ ಕೂಡ ಅವಾಯ್ಡ್ ಮಾಡಿ, ಫುಲ್ಲು ಬೇಯಿಸಿ ತಿನ್ನೋದು ಬೇಕು ಅಂದರೆ. ಇಲ್ಲ ಅಂದರೆ ನಿಮಗೆ ನಾವು ಫುಲ್ ಅಲರ್ಟ್ ಆಗಿರ್ತೀವಿ ತಿನ್ನೋದಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಇದನ್ನು ಬಿಡೋದೇ ಸೂಕ್ತ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ.